ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಒಂದು ಮೌಲ್ಯಮಾಪನ FA3 ಅಂತೇಳಿ ಕರಿತೀವಿ. ಈ FA3 ಏನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಸರಿಯಾದ್ದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ ಏನಿತ್ತು ಅಂತಂದ್ರೆ 1934ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಮಹಾ ಕಾರ್ಯದರ್ಶಿ ಆಗಿದ್ದರು ಅಂತೇಳಿ. ಅದು ಯಾರಂತಂದ್ರೆ ಜಯಪ್ರಕಾಶ್ ನಾರಾಯಣರವರು. 2ನೇ ಪ್ರಶ್ನೆ, ಜ್ಯೋತಿಬಾ ಫುಲೆ ಅವರು ಶಿಶುಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶದಿಂದ ಸಾಮಾನ್ಯ ಶಕ 1863ರಲ್ಲಿ ಇವರಿಗಾಗಿ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಅದು ಯಾರಿಗಾಗಿತ್ತಂದ್ರೆ ಬಾಲ ವಿಧವೆಯರಿಗಾಗಿ. ಇದು ಉತ್ತರ ಬರೀಬೇಕು. 3ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರದ ಮೈದಾನ ಈ ಆಕಾರದಲ್ಲಿದೆ. ಅದು ಯಾವ ಆಕಾರದಲ್ಲಿದೆಪ್ಪ ಅಂತಂದ್ರೆ ತಟ್ಟೆ ಆಕಾರದಲ್ಲಿ ಕಂಡುಬರ್ತದೆ. ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ, ಜನತಾ ನ್ಯಾಯಾಲಯ ಎಂದರೇನು ಅಂತೇಳಿ. ಜನತಾ ನ್ಯಾಯಾಲಯ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ಅಥವಾ ಸಮಸ್ಯೆಗಳನ್ನು ತೀರ್ಮಾನ ಮಾಡುವುದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ. ಅಂಥ ಒಂದು ವ್ಯವಸ್ಥೆ ಏನಂತೇಳಿ ಕರಿತೀವಿ ಅಂತಂದ್ರೆ ಜನತಾ ನ್ಯಾಯಾಲಯ ಅಂತೇಳಿ ಕರಿತೀವಿ. ಲೋಕ್ ಅದಾಲತ್ ಅಂತೇಳಿ ಮತ್ತೊಂದು ಹೆಸರನ್ನ ಕರಿತೀವಿ. 5ನೇ ಪ್ರಶ್ನೆ ನೋಡಿದಾದ್ರೆ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯಲ್ಲಿ ಜಾರಿಗೆ ತಂದವರು ಯಾರು ಅಂತೇಳಿ. ಅದನ್ನು ಯಾರು ಜಾರಿಗೆ ತಂದರು ಅಂತೇಳಿ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಮುಖ್ಯ ಪ್ರಶ್ನೆ 3ರಲ್ಲಿ ಕೊಟ್ಟಿರುವ ಒಂದು ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 6ನೇ ಪ್ರಶ್ನೆ ತೆಗೆದುಕೊಂಡಾಗ ರಾಷ್ಟ್ರೀಯತೆಯ ಒಂದು ಬೆಳವಣಿಗೆಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಮೊದಲೇದು ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಒಂದು ಜ್ಞಾನ ವಿಜ್ಞಾನದ ಒಂದು ಪರಿಚಯವಾಗ್ತದೆ ಭಾರತೀಯರಿಗೆ. ಆಮೇಲೆ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಇದು ಉಂಟಾಗ್ತದೆ. ಆಮೇಲೆ ಆರ್ಥಿಕ ಶೋಷಣೆ ಅಂತಕ್ಕಂಥದ್ದಿಲ್ಲಿ ಕಡಿಮೆ ಆಗ್ತದೆ ಅಂತೇಳಿ ನೋಡ್ಬೋದು. ಆಮೇಲೆ ಪರಂಪರೆಯ ಒಂದು ಪರಿಚಯ ಅಂತಕ್ಕಂಥದ್ದು ಆಗ್ತದೆ. ಅಷ್ಟೇ ಅಲ್ಲದೆ ಏನಂತಂದ್ರೆ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಕೂಡ ನಡೀತವೆ. ಆಮೇಲೆ ಭಾರತದ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಕೂಡ ಇಲ್ಲಿ ನೋಡ್ಬೋದು. ಜನಾಂಗೀಯತೆ ಮತ್ತು ತಾರತಮ್ಯ ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಇದಿಷ್ಟು ಏನಂತಂದ್ರೆ ರಾಷ್ಟ್ರೀಯತೆಯ ಬೆಳವಣಿಗೆಯ ಒಂದು ಕಾರಣಗಳನ್ನು ನೋಡ್ಬೋದು. 7ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಯಾವುವು ಅಂತೇಳಿ. ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಯಾವುವು ತಂದಾಗ ಮೊದಲದು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ಒಂದು ವಿವಾದಗಳನ್ನು ಬಗೆಹರಿಸ್ತದೆ. ಅಷ್ಟೇ ಅಲ್ಲದೆ ಪ್ರಜೆಗಳ ಒಂದು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತದೆ. ಅದಕ್ಕಾಗಿ ಏನಂತಂದ್ರೆ ರಿಟ್ ಆಜ್ಞೆಗಳನ್ನು ಸ್ವೀಕಾರ ಮಾಡ್ತದೆ ಅಥವಾ ಹೊರಡಿಸ್ತದೆ. ಸಂವಿಧಾನವನ್ನು ಅರ್ಥೈಸ್ತಕ್ಕಂಥ ಒಂದು ಕಾರ್ಯವನ್ನು ಈ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ಇನ್ನು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೇಳಿದಾಗ ಅದನ್ನು ಕೊಡ್ತಕ್ಕಂಥದ್ದು ಎದರ ಕಾರ್ಯ ತಂದಾಗ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯ. 8ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಕಾರಣಗಳು ಯಾವ ತಂದಾಗ ಮೊದಲೇದು ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ನೋಡ್ಬೋದು. ಇನ್ನು ಸೈನಿಕ ಕಾರಣ, ಆಮೇಲೆ ತಕ್ಷಣದ ಕಾರಣ. ಟೋಟಲ್ ಆಗಿ 6 ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದು. 9ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿ ಅಂತೇಳಿ. ವಿಭಾಗಗಳು ಯಾವ ತಂದಾಗ ಪೂರ್ವದ ಉನ್ನತ ಪ್ರದೇಶ ಅಂತಕ್ಕಂಥದ್ದಿದೆ. ಆಮೇಲೆ ಮಧ್ಯದ ತಗ್ಗು ಮೈದಾನ ಅಂತಕ್ಕಂಥದ್ದಿದೆ. ಲಾಸ್ಟ್ ಒನ್ನು ಪಶ್ಚಿಮದ ಪ್ರಸ್ಥಭೂಮಿ ಅಂತೇಳಿ. ಟೋಟಲ್ ಆಗಿ 3 ಕಂಡು ಬರ್ತವೆ. 10ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವುವು ಅಂತೇಳಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ರಿ. ಜವಾಬ್ದಾರಿಗಳು ಯಾವ ತಂದಾಗ ಮೊದಲಿಗೆ ಏನಂತಂದ್ರೆ ದೇಶದ ಗಡಿ ಪ್ರದೇಶಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯಾಗಿರ್ತದೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಸಮಗ್ರತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ನೆಕ್ಸ್ಟು ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಕಾನೂನು ಬಾಹಿರ ಚಟುವಟಿಕೆಗಳಿಂದ ಏನಂತಂದ್ರೆ ಅವುಗಳನ್ನು ತಡೆಗಟ್ಟತಕ್ಕಂಥ ಒಂದು ಜವಾಬ್ದಾರಿ ಯಾರ್ದಾಗಿರುತ್ತಪ್ಪ ಅಂತಂದ್ರೆ ರಕ್ಷಣಾ ಪಡೆಗಳದ್ದಾಗಿರ್ತದೆ. ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ ಅದು ಯಾವುದಪ್ಪ ಅಂತಂದ್ರೆ ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸುವಲ್ಲಿ ಶ್ರೀ ನಾರಾಯಣ ಗುರು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವುವು ಅಂತೇಳಿ. ಕ್ರಮಗಳ ಸಾಕಷ್ಟು ಇದಾವೆ ನೋಡ್ರಿ. ಶ್ರೀ ನಾರಾಯಣರವ್ರು ಏನು ಮಾಡ್ತಾರೆ ಅಂತಂದ್ರೆ ಧರ್ಮ ಪರಿಪಾಲನಾ ಯೋಗಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ 1903ರಲ್ಲಿ. ಹಿಂದುಳಿದ ಸಮುದಾಯಗಳ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ
ಸಾಮಾಜಿಕ ಪ್ರಗತಿಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಶ್ರಮಿಸ್ತಾರೆ. ನೆಕ್ಸ್ಟು ಜಾತಿ ಪದ್ಧತಿ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅಂತಂದ್ರೆ ವಿರೋಧ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದ ರಹಿತವಾಗಿ ಎಲ್ಲರಿಗೆ ಏನು ಮಾಡ್ತಾರೆ ಅಂತಂದ್ರೆ ಪ್ರವೇಶವನ್ನು ಕೊಡ್ತಾರೆ. ಒಬ್ಬ ದೇವರು ಒಂದು ಧರ್ಮ ಒಂದು ಜಾತಿ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ತತ್ವವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅದಷ್ಟೇ ಅಲ್ಲದೆ 30ಕ್ಕೂ ಹೆಚ್ಚು ದೇವಾಲಯಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ನಿರ್ಮಿಸಿ ಎಲ್ಲ ಒಂದು ಜಾತಿಯವರಿಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಆ ದೇವಾಲಯಗಳಿಗೆ ಪ್ರವೇಶವನ್ನು ಕಲ್ಪಿಸ್ತಾರೆ. ಇಷ್ಟು ಏನಂತಂದ್ರೆ ಶ್ರೀ ನಾರಾಯಣ ಗುರುವರವರು ಕೈಗೊಂಡಿರ್ತಕ್ಕಂಥ ಒಂದು ಕ್ರಮಗಳು. ಓಕೆ, ಲಾಸ್ಟ್ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು 12ನೇ ಪ್ರಶ್ನೆ. ಭಾರತದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕು. ಯಾವುದಾದ್ರೂ 2 ಮಾತ್ರ ಇಲ್ಲಿ ಗುರುತಿಸಬೇಕು. ಕೊಟ್ಟಿರ್ತಕ್ಕಂಥವುಗಳು ಯಾವತ್ತಂದಾಗ ಮೀರತ್ ಇದೆ, ಝಾನ್ಸಿ ಇದೆ, ಗೋರಖ್ಪುರ್, ಆಮೇಲೆ ಬ್ಯಾರಕ್ಪುರ್ ಅಂತೇಳಿ. ಇಲ್ಲಿ ಮ್ಯಾಪ್ನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಈ ಒಂದು ಭಾಗದಲ್ಲಿ ಮೀರತ್ ಅಂತಕ್ಕಂಥದ್ದು, ಗೋರಖ್ಪುರ್ ಅಂತಕ್ಕಂಥದ್ದಿದೆ. ಮಧ್ಯಪ್ರದೇಶದ ಝಾನ್ಸಿ ಅಂತಕ್ಕಂಥದ್ದು, ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಅಂತಕ್ಕಂಥದ್ದು. ಇದಿಷ್ಟೇನಪ್ಪ ಅಂತಂದ್ರೆ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನ 3. ಈ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.